ಜಾತಿ ಪದ್ಧತಿಗೆ ವಿರೋಧವಾಗಿನೇ ಪ್ರತಿಯೊಂದು ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ. ರೂಪಾ ಅಯ್ಯರ್ ಅವರ ಮನೆ ಮತ್ತು ಬದುಕಿಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸುಮಾರು 15-18 ವರ್ಷಗಳಿಂದ ಎಲ್ಲಾ ದೇವರುಗಳು ಇಲ್ಲಿದ್ದಾರೆ. ದೇವ್ರು ಬೇಕು ಅಂತ ನಾನು ಕರ್ಕೊಂಡ್ಬರೋದಲ್ಲ, ಅವ್ರ ಮನೇಲಿ ನಾನಿದ್ದೀನಿ. ಇದು ವಿಶ್ವರೂಪ ದರ್ಶನ ಕೃಷ್ಣಂದು. ನಾ ಪ್ರೀತಿಯಿಂದ ಹಿಂಗೆಲ್ಲ ಮುತ್ತು ಕೊಟ್ಟು ಹಂಗಾಗಿದೆ. ದುಡ್ಡು ಯಾವ್ದ್ರಲ್ಲಿ ಬರುತ್ತೋ ಅದನ್ನು ಓದಿಸ್ತೀವಿ ಅಂತ ಹೋಗ್ತಾರೆ. ಇವಾಗ ನಾನು ಫಿಲಾಸಫಿನೇ ಓದ್ ದುಡ್ಡು ಮಾಡ್ತಿಲ್ವಾ? ಕನ್ನಡದ ಖ್ಯಾತ ಕಲಾವಿದೆ, ನಿರ್ದೇಶಕಿ, ಬರಹಗಾರ್ತಿ, ನಿರ್ಮಾಪಕಿ ರೂಪಾ ಅಯ್ಯರ್ ಅವರ ಮನೆ ಮತ್ತು ಬದುಕಿಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಅವರು ಮುಖಪುಟ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ರು. ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ತುಂಬಾ ನೋವು ಮಾಡ್ತಿದ್ದಾರೆ. ಚಂದ್ರ ಅಂತ ಹೇಳಿ ತಮಿಳಿನ ಶ್ರೀ ಅವ್ರನ್ನ ಹಾಕೊಂಡು ಒಂದು ಒಳ್ಳೆ ಪೊಯೆಟಿಕ್ ಆದಂತ ಒಂದು ಫಿಲ್ಮ್ ಮಾಡಿದ್ರು. ಸೊ ಅವ್ರ ಮನೆ, ಅವ್ರ ಬದುಕು ನೋಡೋಣ. ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ. ರೂಪಾ ಅಯ್ಯರ್ ಅವ್ರ ಬದುಕಿಗೆ ಬನ್ನಿ ಹೋಗೋಣ. ಶಂಕರಾಚಾರ್ಯ ಅಹಂ ಬ್ರಹ್ಮಾಸ್ಮಿ ಬೋಧಿಸಿದಂತಹ ನಮ್ಮ ಉಪನಿಷತ್ತಲ್ಲಿ ಇತ್ತು ಅಹಂ ಬ್ರಹ್ಮಾಸ್ಮಿ, ಬಟ್ ಅದನ್ನ ಎತ್ತಿ ತೋರಿಸಿದ್ರು. ವಾವ್. ಮಹಾವಾಕ್ಯಗಳು 4 ಇದೆಯಲ್ಲ, ಅಹಂ ಬ್ರಹ್ಮಾಸ್ಮಿ, ಅಯಂ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಸೊ ತತ್ವಮಸಿ, ಅದೆಲ್ಲದ್ರ ಬಗ್ಗೆನೂ ಅವರು ವ್ಯಾಖ್ಯಾನ ಬರೆದ್ರು. ಆಮೇಲೆ ಓಕೆ, ಅಂದ್ರೆ ಅವೆಲ್ಲವೂ ಮೊದಲೇ ಇತ್ತು. ಅವೆಲ್ಲವೂ ಉಪನಿಷತ್ತಿನಲ್ಲಿ ಇರುವಂತಹ ಮಹಾವಾಕ್ಯಗಳು ಅಂತ ಕರಿತೀವಿ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಜೀವಾತ್ಮದಲ್ಲಿ ಪರಮಾತ್ಮ ಬ್ರಹ್ಮನಿದ್ದಾನೆ ಅಂತ. ಈಗ ಜನ ಏನ್ ತಪ್ಪು ತಿಳ್ಕೊಂಡು ಎಲ್ಲ ಹೇಳ್ತಾರೆ ಅಂದ್ರೆ, ನಾನು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಮನುಷ್ಯ ತನ್ನ ಜೀವಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಸಾಮಾನ್ಯ ಜೀವಾತ್ಮವಾಗೋದು. ಅಲ್ಲಿ ತನಕ ಒಬ್ಬ ಸಾಮಾನ್ಯ ಜೀವ ಅಷ್ಟೇ. ಸೊ ಆತ್ಮನನ್ನ ಅರ್ಥಕೋಬೇಕು ಅಂತ ಹೇಳ್ತಾರೆ. ಸೊ ಜೀವಾತ್ಮವಾಗುವ ಪ್ರಕ್ರಿಯೆ ಅದು. ಓಕೆ, ಸೊ ನಮ್ಮೆಲ್ಲರೂ ನಡಿಗೆ ಆ ಕಡೆ ಇರಬೇಕು. ಹೌದು, ಎಲ್ಲ ಇಂಟರ್ನಲ್ ಜರ್ನಿ. ಓಕೆ, ಕರ್ಮ ಮಾರ್ಗದಲ್ಲೇ ಓಡಾಡ್ಕೊಂಡು ಇಂಟರ್ನಲ್ ಜರ್ನಿಗೆ ಹೇಗೆ ಹೋಗ್ಬೇಕು ಅನ್ನೋದನ್ನ ಆಕ್ಚುಲಿ ಆಚಾರ್ಯ ತ್ರಯರು, ಶಂಕರರಾಗಿರ್ಲಿ, ರಾಮಾನುಜರಾಗಿರ್ಲಿ, ಮಧ್ವಾಚಾರ್ಯರಾಗಿರ್ಲಿ, ಬಸವಣ್ಣನವರಾಗಿರ್ಲಿ, ಅಕ್ಕ ಮಹಾದೇವಿಯರು, ಎಲ್ಲರೂ ಒಂದೊಂದು ಭಕ್ತಿ ಮಾರ್ಗದಲ್ಲಿ, ಮನುಷ್ಯ ಅಥವಾ ಕರ್ಮ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ ಹೇಗೆ ಒಂದೊಂದು ಹೆಜ್ಜೆ ಯಾವ್ದ್ರಿಂದ ಸೃಷ್ಟಿ ಆಯಿತೋ ಪರಮಾತ್ಮನಿಂದ, ಪರಮಾತ್ಮನ ಕಡೆಗೆ ವಾಪಸ್ ಹೇಗೆ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಹೋದ್ರು. ವಾವ್. ಸೊ ವಿವರವಾಗಿ ಚರ್ಚೆ ಮಾಡೋಣ. ಸೊ ಶಂಕರಾಚಾರ್ಯ ಆದರ್ಶ ನಾವೆಲ್ಲ ಪಾಲಿಸೋಣ ಅಂತ ಹೇಳಿ ಬನ್ನಿ ಮೇಡಮ್, ಮನೆ ಒಂಚೂರು ನೋಡ್ಕೊಂಡ್ಬರೋಣ. ಏನು ನಿಮ್ಮ ಮನೆ ಭಾಳ ವಿಶೇಷವಾಗಿದ್ದಿಲ್ಲ ಮೇಡಮ್? ಮನೆ ಅಂದರೆ ನನ್ನ ಅಮ್ಮನ ಮನೆ ಇದು. ಓಕೆ. ನನ್ನ ಹಸ್ಬೆಂಡ್ ಮನೆ RR ನಗರದಲ್ಲಿರೋದು. ಓಕೆ. ನಂದಿದು ತುಂಬ ವರ್ಷಗಳಿಂದ, ಒಂದು ಸುಮಾರು 15-18 ವರ್ಷಗಳಿಂದ ಎಲ್ಲ ದೇವರುಗಳು ಇಲ್ಲಿದ್ದಾರೆ. ಸೊ ಏನು ದೇವರುಗಳಿವೆಲ್ಲ? ಇದು ತಿರುಪತಿಯಿಂದ ಬಂದಿರುವಂಥ ಶ್ರೀದೇವಿ ಭೂದೇವಿ, ಯಾವುದೋ ದೇವಸ್ಥಾನಕ್ಕೆ ಅಂತ ಕಟ್ಸಿದ್ರು. ಅವ್ರೇನ್ ಮಾಡಿದ್ರು, ನನಗೆ ಶ್ರೀದೇವಿ ಭೂದೇವಿನ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಶ್ರೀನಿವಾಸನ್ ಮಾತ್ರ ತೊಗೊಂಡೋಗ್ಬಿಟ್ಟು ಇದನ್ನಲ್ಲೇ ಉಳಿಸ್ಬಿಟ್ಟಿದ್ರು. ಅದಕ್ಕೆ ಜಲಾದಿವಾಸ, ಧಾನ್ಯಾದಿವಾಸ ಎಲ್ಲ ಆಗಿತ್ತು. ಆಮೇಲೆ ಆ ಪುರೋಹಿತರಿಗೆ ಗಿಲ್ಟಿ ಫೀಲಿಂಗ್ ಬಂದು ನನಗೊಂದು ಲೆಟ್ರ್ ಬರ್ಕೊಟ್ರು, ಮೇಡಮ್ ನೀವು ಪೂಜೆ ಮಾಡ್ತೀರಾ, ದೇವಿನ ಕರ್ಕೊಂಡು ಹೋಗಿ ಅಂತ. ಯಾಕೆಂದ್ರೆ ಅವರೊಂದು ರೂಮಲ್ಲಿ ಹಾಕಿ ಕೂಡಾಕ್ಬಿಟ್ಟಿದ್ರು. ಅದಕ್ಕೆ ನಾನಂದೆ 7 ಕೋಟಿ ಜನರ ಮನೆಗೂ ಹೋಗದೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳೋದೇ ಒಂದು ಬಹಳ ಮುಖ್ಯ ಅಂತ ತಕ್ಷಣ ವ್ಯಾನ್ ಕಳಿಸ್ಬಿಟ್ಟು ಕರ್ಸ್ಕೊಂಡ್ಬಿಟ್ಟೆ. ಫ್ರಮ್ ತಿರುಪತಿ. ಗ್ರೇಟ್. ಶ್ರೀದೇವಿ ಭೂದೇವಿ. ಮಧ್ಯ ಶ್ರೀನಿವಾಸನ ಮಾಡಿಸ್ಬೇಕು. ಇದು ಶ್ರೀನಿವಾಸ ನನ್ನ ಗಂಡ ನನಗೆ ಗಿಫ್ಟ್ ಕೊಟ್ಟಿದ್ದು. ಚಿನ್ನದ ಶ್ರೀನಿವಾಸ. ಲುಕ್ಸ್ ಲೈಕ್ ಗೋಲ್ಡ್. ಹೌದು. ಹೌದಾ? ಅಂದ್ರೆ ಗೋಲ್ಡ್ ಪ್ಲೇಟೆಡ್ ಅಲ್ಲ, ತಂಜಾವೂರ್ ಪೇಂಟಿಂಗ್. ತಂಜಾವೂರ್ ಪೇಂಟಿಂಗ್. ಓಕೆ, ಗ್ರೇಟ್. ಸೊ ಇವೆಲ್ಲ ಯಾವ ದೇವತೆಗಳು ಮೇಡಮ್? ಇದು ಗಣೇಶಂದು ಒಂದು ಅಡ್ವರ್ಟೈಸ್ಮೆಂಟು ಮೈಸೂರು ಮಹಾರಾಜರ ಜೊತೆ ನಾನು ಇದು ಮಾಡಿದ್ದೆ, ಮಣ್ಣಿನ ಗಣಪತಿಯನ್ನೇ ಉಪಯೋಗಿಸಬೇಕು ಅಂತ, ಪ್ರಕೃತಿಗೆ ಒಳ್ಳೇದಾಗ್ಲಿ ಅಂತ. ಆವಾಗ ಎಲ್ಲ ಗಣೇಶನ್ನು ಕೊಟ್ಬಿಟ್ವಿ. ಈ ಗಣೇಶ ನನಗೆ ತುಂಬಾ ಇಷ್ಟ ಆಯ್ತು, ಬಲಮುರಿದು, ಅದೊಂದು ಹಾಗೆ ಇಟ್ಕೊಂಡಿದ್ದೀನಿ. ಇದು ಹಯಗ್ರೀವ ಸರಸ್ವತಿ. ಇದನ್ನ ಹೇಳ್ತೀನಿ ಕತೆ. ಸಾಮಾನ್ಯ ಹಯಗ್ರೀವನ್ ತೊಡೆ ಮೇಲೆ ಲಕ್ಷ್ಮೀನ ಕೂಡ್ಸಿರೋದು ನೀವು ವಿಗ್ರಹಗಳನ್ನ ನೋಡ್ತೀರಾ. ಆದ್ರೆ ಹೇಗೆ ಸರಸ್ವತಿ ವಿದ್ಯಾದೇವತೆ ಅದು, ಈಗ ನಿಮ್ಗೆ ಹೇಳ್ತಾರೆ ದುಡ್ಡುಗೋಸ್ಕರ ಲಕ್ಷ್ಮೀನ್ ಪೂಜೆ ಮಾಡಿ, ಬುದ್ಧಿಗೋಸ್ಕರ ಗಣೇಶನ, ವಿದ್ಯೆಗೋಸ್ಕರ ಸರಸ್ವತಿನ ಅಂತ. ಸರಸ್ವತಿ ಬ್ರಹ್ಮನ್ನ ಮದ್ವೆ ಮಾಡ್ಕೋಬೇಕು ಅಂತಂದಾಗ ಅವಳು ಪರಮಾತ್ಮನ ಹತ್ರ ಹೋಗಿ ಕೇಳ್ತಾಳೆ, ನನಗೆ ಯೋಗ್ಯತೆ ಬೇಕು, ಆ ಬ್ರಹ್ಮನ ಸ್ವರೂಪ ಚತುರ್ಮುಖ ಬ್ರಹ್ಮನ್ನ ನಾನು ಮದ್ವೆ ಮಾಡ್ಕೋಬೇಕು ಅಂದ್ರೆ ನನಗೂ ಆ ವೇದಗಳನ್ನ ಉಪದೇಶಿಸಿದಾಗ ಮಗು ತರ ಹಯಗ್ರೀವರು ತೊಡೆ ಮೇಲೆ ಕೂಡಿಸ್ಕೊಂಡು ಅವಳಿಗೆ ವೇದಗಳನ್ನ ಉಪದೇಶ ಮಾಡ್ತಾ ಇರೋದು. ಅವಾಗ ಅವಳು ವಿದ್ಯಾದೇವತೆ ಅನ್ನಿಸ್ಕೊಂಡ್ರು. ಓಕೆ, ಸೂಪರ್. ಅಂದ್ರೆ ಶಿ ಬಿಕೇಮ್ ಕ್ವಾಲಿಫೈಡ್ ಒಂಥರ. ಅವಳೇ ಪಾಪ ಹೋಗಿ ಕೇಳ್ಕೊತಾಳೆ, ನಾನು ಚತುರ್ಮುಖ ಬ್ರಹ್ಮನ್ ಮದ್ವೆ ಆಗ್ಬೇಕಲ್ಲ, ನನ್ಗದು ಯೋಗ್ಯತೆ ಕೊಡಿ ಅಂತ. ಹಯಗ್ರೀವನ ಕಾನ್ಸೆಪ್ಟ್ ಏನು? ಹಯಗ್ರೀವದು ಹಯವದನ ಅಂದ್ರೆ ಕುದುರೆ ಮುಖ.
ಅದು ಕೂಡ ನಾರಾಯಣನ ಒನ್ ಆಫ್ ದ ಸ್ವರೂಪಸು. ದಶಾವತಾರ ಬಿಟ್ಟು ಆಕ್ಚುಲಿ ಒಂದೊಂದು ಅವತಾರಗಳಲ್ಲೂ ಮಧ್ಯ ಮಧ್ಯ 10-15 ಅವತಾರಗಳಿವೆ. ಇವಾಗ ಕೃಷ್ಣನ ಅವತಾರ ಬಂದಾಗಲೇ ನೀವು ಇವಂದು ಪರಶುರಾಮಂದು ನೋಡಿರ್ತೀರ ಮಹಾಭಾರತದ ಟೈಮಲ್ಲೇನೆ. ಸೊ ಒಂದೊಂದು ದ್ವಾಪರ ಯುಗದಲ್ಲಿ, ಸೊ ಒಂದೊಂದು ಯುಗದಲ್ಲಿ ಅನೇಕ ಅವತಾರಗಳಿತ್ತು ಅಪಾರ್ಟ್ ಫ್ರಮ್ ದಶಾವತಾರ. ನರಸಿಂಹ ಅವತಾರ ಆಗಿರಲಿ, ಹಯಗ್ರೀವರದಾಗಿರಲಿ, ಆ ಥರದ್ದು. ಸೊ ಇದು ಒನ್ ಆಫ್ ದ ಅವತಾರಸ್ ಆಫ್ ನಾರಾಯಣ. ಗ್ರೇಟ್, ಸೂಪರ್. ಅದೇ ರೀತಿ ನೀವು ಧನ್ವಂತ್ರಿನೂ ಕೇಳಿರ್ತೀರ, ಅದು ಕೂಡ ದಶಾವತಾರದಲ್ಲಿ ಇಲ್ದಿದ್ರು ಎಗೇನ್ ಧನ್ವಂತ್ರಿ ನಾರಾಯಣ. ಧನ್ವಂತರಿ ಅಂದ್ರೆ ಈ ಆಯುರ್ವೇದರಲ್ಲಿ ಹಾಕೋತಾರೆ ಧನ್ವಂತರಿ ಅಂತ. ಎಕ್ಸಾಕ್ಟ್ಲಿ, ಆರೋಗ್ಯಕ್ಕಾಗಿ. ಓಕೆ. ಇದು ಲಕ್ಷ್ಮಿ. ವಾವ್, ವಜ್ರ ಖಚಿತ ಆಭರಣಗಳು. ಓಕೆ. ಕೃಷ್ಣ, ಅದು ಕೃಷ್ಣ. ಹೌದು, ಓಕೆ. ಕೃಷ್ಣ ಅಲ್ಲೂ ಇದೆ. 2 ಕೃಷ್ಣ ಇದೆ ಮನೇಲಿ. ಮುರುಘಾನು ಇದ್ದಾನೆ. ಹೌದು. ವಾವ್. ನಮ್ಮ ಪಾರ್ವತಿ ತಾಯಿ ಚಾಮುಂಡೇಶ್ವರಿ. ಓಕೆ. ಹೌದು. ವೈ ಸೋ ಮಚ್ ಗಾಡ್ ಲೈಕ್? ನನಗೆ ನಾನು ಏನು ಹೇಳ್ತೀನಿ ಗೊತ್ತಾ, ನಾನು ದೇವ್ರು ಬೇಕು ಅಂತ ನಾನು ಕರ್ಕೊಂಬರೋದಲ್ಲ. ಇನ್ನೊಂದು ಹೇಳ್ತೀನಿ, ಅವ್ರ ಮನೇಲಿ ನಾನಿದ್ದೀನಿ, ನಮ್ಮ ಮನೇಲಿ ಅವ್ರಿರೋದಲ್ಲ. ಯಾಕಂದ್ರೆ ನಾನು ಯಾರು ಅವ್ರಿಗೆ ಈ ಮನೇಲಿ ಬಂದು ಕೂತ್ಕೋ ಹಿಂಗಿರು ಅಂತ ಸೂಚಿಸಕ್ಕೆ? ಅವ್ರಿಗೆಲ್ಲಿ ಇಷ್ಟನೋ ಅಲ್ಲಿ, ಅವ್ರಿಗೆಲ್ಲಿ ಪೂಜೆ ಪ್ರೀತಿ ಭಕ್ತಿ ಸಿಗ್ತಾ ಇದೆಯೋ ಅವರೇ ಬಂದು ಕೂತ್ಕೊಳ್ತಾರೆ. ಓಕೆ. ಅವ್ರು ಹುಡುಕೋತಾರೆ, ಅವರೇ ಹುಡುಕೋತಾರೆ. ನಾನು ಇದನ್ನೆಲ್ಲ ನೋಡಿ ಎಷ್ಟೋ ಜನ ಹೇಳ್ಬಿಡ್ತಾರೆ ಪುರೋಹಿತರು ಬಂದು, ಯಾಕೆ ಮೇಡಮ್ ದೇವಸ್ಥಾನ ಕಟ್ಸಿಲ್ಲ ಅಲ್ಲಿ ಇಟ್ಬಿಡಿ ಅಂತ. ನಂದೆ ನಾನಲ್ಲಪ್ಪ, ನಾನು ದೇವಸ್ಥಾನ ಕಟ್ಬಿಟ್ಟೆ ಅಂತಲೂ ಶೋಕೇಸ್ ಥರ ಮಾಡಿ ಇಡ್ತೀನಿ ಅಂದ್ರೂ ಅವ್ರಿಗಿಷ್ಟ ಆಗ್ಬೇಕು ಎಲ್ಲಿ ಹೋಗಬೇಕು ಅಂತ. ಅದಕ್ಕೆ ಅವರೇ ನಿರ್ಧರಿಸ್ತಾರೆ, ಅವರೇ ನಂಗೆ ಪ್ರೇರಣೆ ಕೊಡ್ತಾರೆ, ನೀ ಇದು ಮಾಡು ಅದು ಮಾಡು ಅಂತ ಅವರು ಸೂಚನೆ ಕೊಡ್ತಾ ಹೋದಾಗ ಅದನ್ನು ಮಾಡ್ತಾ ಹೋಗೋದು. ಇವಾಗ ನಿತ್ಯ ಕೈಂಕರ್ಯ ಪೂಜೆಗಳು ಎಲ್ಲ ನಡೆಯುತ್ತೆ, ಅಭಿಷೇಕ ಎಲ್ಲ ಮಾಡ್ತೀನಿ, ಮತ್ತು ಪ್ರತಿನಿತ್ಯ ಹೌದು, ಪ್ರತಿನಿತ್ಯ ಅಗ್ನಿ ಕಾರ್ಯ ಹೋಮ ಅದೆಲ್ಲ. ಬಟ್ ಸಮಯ ಮಾಡ್ಕೋಬೇಕು. ನಾನು ಎಲ್ರಿಗೂ ಅದೇ ಹೇಳೋದು, ಹುಟ್ಟು ಸಾವಿನ ನಡುವೆ ಸಮಯ ಪ್ರಜ್ಞೆ. ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು ಅಂತ ಪರಮಾತ್ಮ ನಮ್ಮನ್ನು ಬಿಸಾಕಿರ್ತಾನೆ. ಸೊ ನಾವು ಹೆಂಗೆ ಟಿಕ್ ಆಗ್ತಿರುತ್ತೆ. ಟೈಮ್ ಮ್ಯಾನೇಜ್ಮೆಂಟೇ ಸರ್ ಜೀವನ ಅನ್ನೋದೇ ಕಾಲ. ನಾವು ಇನ್ನೇನೇನೋ ಅಂದ್ಕೊಂಡು ಹುಡ್ಕೊಂಡು ಹೋಗ್ತೀವಿ. ಪ್ರೀತಿ ಬೇಕು, ದುಡ್ಡು ಬೇಕು, ಮನೆ ಬೇಕು, ಎಲ್ಲವೂ ಬೇಕು. ಆದರೆ ನಿನಗೆ ಎಲ್ಲದಕ್ಕೂ ಟೈಮ್ ಫಿಕ್ಸ್ ಮಾಡಿರ್ತಾನೆ ಪರಮಾತ್ಮ. ನನಗೆ ನಿಮಗೆ ಅಂತಾನೆಲ್ಲ, ಋತುಗಳಿಗೂ ಟೈಮ್ ಫಿಕ್ಸ್ ಆಗಿದೆ, ಆಕಾಶದಲ್ಲಿ ಪ್ಲಾನೆಟ್ಗಳಿಗೂ ಟೈಮ್ ಫಿಕ್ಸ್ ಆಗಿದೆ, ಅವ್ರು ರನ್ ಮಾಡೋ ವೇಗಕ್ಕೂ ಟೈಮ್ ಫಿಕ್ಸ್ ಆಗಿದೆ, ನಮ್ಮ ಜೀವನಕ್ಕೂ ಹುಟ್ಟು ಸಾವಿಗೂ ಟೈಮ್ ಫಿಕ್ಸ್ ಆಗಿದೆ. ಎಲ್ಲ ಟೈಮ್ ಗತಿಯಲ್ಲಿ ನಡೆಯುವಂತಹ ಒಂದು ಕಾರ್ಮಿಕ ಜರ್ನಿ. ಅದ್ರ ಮಧ್ಯ ಧರ್ಮದಿಂದ ಅಧ್ಯಾತ್ಮವನ್ನು ಅಳವಡಿಸ್ಕೊಂಡು ಹೆಂಗೆ ಹೋಗ್ತೀವಿ ಅಂತ, ಕರ್ಮನ ಹೆಂಗೆ ಮುಗಿಸಿ ಹೋಗ್ತೀವಿ ಅನ್ನೋದು ಮುಖ್ಯ. ಸೊ ತುಂಬ ಆಧ್ಯಾತ್ಮವಾದಿ ಆಗ್ಬಿಟ್ಟಿದ್ರಿ ಯಾಕೋ ನೀವು? ಇಲ್ಲ, ನಾನು ಮೊದಲಿಂದ ಹಿಂಗೆ ಇರೋದು, ಪ್ರಾಬಬ್ಲಿ ಹೋದ ಜನ್ಮದಿಂದ. ನಾನು ಒಂದು ಹೆಮ್ಮೆ ಏನು ಅಂತ ಹೇಳಿದ್ರೆ, ಇಡೀ ಕರ್ನಾಟಕಕ್ಕೆ ಅದನ್ನು ತೋರಿಸಿದ್ರು. MA ಇನ್ ಫಿಲಾಸಫಿ ನಾನು ಒಬ್ಬಳೇ ಎಕ್ಸಾಮ್ ಬರ್ತಿದ್ದು, ಆವಾಗಲೂ ಟಿ ವಿಲಿ ಬಂದಿತ್ತು. ಫಿಲಾಸಫಿ ಡಿಪಾರ್ಟ್ಮೆಂಟ್ನ ಗಲಾಟೆ ಮಾಡಿ ಬೀಗ ಓಪನ್ ಮಾಡಿಸಿ ಎಲ್ಲ ಯೂನಿವರ್ಸಿಟಿಲಿ, ಏನು ಸರ್ ನಮ್ಮ ದೇಶದಲ್ಲಿ ಫಿಲಾಸಫಿನೇ ಇಲ್ಲದೆ ನಾನು ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಐರ್ಲ್ಯಾಂಡ್ ಹೋಗ್ಬಿಟ್ಟು ಓದಬೇಕಾಯ್ತು, ಬೇರೆ ಕಡೆ ಹೋಗಿ ಓದ್ತಾ ಇದ್ದೀನಿ. ನಮ್ಮ ಇದರಲ್ಲಿ ಯಾಕೆ ಅಂದರೆ ಅವ್ರುಗಳಿಗೆ ಗೈಡ್ ಇಲ್ವಂತೆ, ಮೆಂಟಾರ್ ಇಲ್ಲ ಅಂತ ಅಂದ್ಬಿಟ್ಟು ಫಿಲಾಸಫಿ ಡಿಪಾರ್ಟ್ಮೆಂಟ್ನ ಕ್ಲೋಸ್ ಮಾಡಿದ್ದಾರೆ. ಎಲ್ಲ ಕಡೆ, ಬೆಂಗಳೂರು ಯೂನಿವರ್ಸಿಟಿ ಆಗಿರಲಿ, ಮೈಸೂರಲ್ಲೂ ದೊಡ್ಡ ಜಗಳ ಆಡಿದ್ದೀನಿ ನಾನು. ಇಲ್ಲಂತೂ ವೇಣುಗೋಪಾಲ್ ಸರ್ ವೈಸ್ ಚಾನ್ಸಲರ್ದಾಗ ಬೇಡ್ಕೊಂಡ್ಬಿಟ್ಟಿದ್ದೀನಿ 100 ಮೆಸೇಜ್ ಹಾಕಿ, ಸರ್ ನೀವೆಲ್ಲ 10 ಡಿಗ್ರಿಗಳ PhD ತೊಗೊಂಡಿದ್ದೀರಾ, ಯಾಕೆ ಫಿಲಾಸಫಿ ಡಿಪಾರ್ಟ್ಮೆಂಟ್ ಓಪನ್ ಮಾಡಲ್ಲ? ನಾನೇ 5 ಜನ ಸ್ಟೂಡೆಂಟ್ ಕರ್ಕೊಂಡ್ಬರ್ತೀನಿ, ಓಪನ್ ಮಾಡಿಸಿ ಅಂದರೂ ಓಪನ್ ಮಾಡಲ್ಲ ಸರ್. ನಮ್ಮ ಭಾರತ ದೇಶದಲ್ಲಿ ಫಿಲಾಸಫಿನೇ ಇಟ್ಕೊಳ್ದೆ ನೀವು ಅದೆಂಗೆ ಮಾಡ್ತೀರಾ ಅಂತ. ನಮ್ಮ ಬಹುಶಃ ಭಾರತದ ತಳಹದಿ ಅದು. ಸರ್ ಆಮೇಲೆ ಜೀವನ ನಡ್ಸಕ್ಬೇಕು, ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು. ಮಕ್ಕಳಿಗೆ ಏನು ಅಂತ ಹೇಳಿದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಲ್ಲ ಅನ್ನೋದಕ್ಕಾಗಿ ದುಡ್ಡು ಯಾವ್ದ್ರಲ್ಲಿ ಬರುತ್ತೋ ಅದನ್ನು ಓದಿಸ್ತೀವಿ ಅಂತ ಹೋಗ್ತಾರೆ. ಇವಾಗ ನಾನು ಫಿಲಾಸಫಿನೇ ದುಡ್ಡು ಮಾಡ್ತಿಲ್ವಾ? ಇವ್ರು ಅನ್ಕೊಂತಾರೆ ಫಿಲಾಸಫಿ ಅಂದ್ರೆ ಪುರೋಹಿತಿಕೆ ಕೆಲಸ ಮಾತ್ರ ಮಾಡ್ಬೇಕು. ನೋ, ನಾನೆಲ್ಲ ಬಿಸ್ನೆಸ್ ಮಾಡ್ತೀನಿ, ಕೆಲಸನೂ ಮಾಡ್ತೀನಿ. ಐ ನೋ ಹೌ ಟು ಅಪ್ಲೈ ಮೈ ಸೆಲ್ಫ್ ವಿತ್ ಧರ್ಮ, ಹೌ ಟು ಮ್ಯಾನೇಜ್ ಮೈ ಕರ್ಮ, ಹೌ ಟು ಟ್ರೀಟ್ ಎವ್ರಿ ಒನ್ ವಿತ್ ಹ್ಯುಮ್ಯಾನಿಟಿ, with all practical aspects, practically and consciously. ಆಮೇಲೆ ನಾ ಫಿಲ್ಮ್ ಇಂಡಸ್ಟ್ರಿಲೂ ಇದೀನಿ. ಯಾರು ಹೇಳಿದ್ದು ಫಿಲಾಸಫಿ ಓದಿದ್ರೆ ನಿಮಗೆ ಕೆಲಸ ಸಿಗಲ್ಲ ಅಂತ? ಅದೆಲ್ಲ ಹಂಗೆ ಅನ್ಕೊಂಡ್ಬಿಡು ಡಿಪಾರ್ಟ್ಮೆಂಟ್ಗೆ ಒಬ್ರು ಬರ್ತಾನೆ ಇಲ್ಲ ಸ್ಟೂಡೆಂಟ್ಸು. ಇವಾಗ ನಂದು ಸೆಕೆಂಡ್ ಥೀಸಿಸ್ನು ಆಧ್ಯಾತ್ಮ ಮತ್ತು ವಿಜ್ಞಾನ ಅಂತ ಒಂದು ದೊಡ್ಡ ಪ್ರಬಂಧವನ್ನ ಸಲ್ಲಿಸ್ತಾ ಇದ್ದೀನಿ ಹಂಪಿ ಯೂನಿವರ್ಸಿಟಿಗೆ. ಎರಡೂ ಇದೆ ಸರ್ ಕನೆಕ್ಷನ್ನು. ಹೌದಾ? ಅಂದರೆ ಅಧ್ಯಾತ್ಮ ಎಲ್ಲದಕ್ಕಿಂತ ದೊಡ್ಡದು ಬಿಡಿ, ವಿಜ್ಞಾನ ರಿಸರ್ಚ್ ಮಾಡ್ತಾ ಈಗ ಫಾರ್ ಎಕ್ಸಾಂಪಲ್ ನವಗ್ರಹದಲ್ಲಿ ಈಗ ಮಂಗಳದ ಮೇಲೆ ಈಗ ಹೋದ್ರು, ನೆಕ್ಸ್ಟ್ ಯಾವಾಗಲೋ ಬುಧನ ಮೇಲೆ ಹೋಗ್ತಾರೋ, ನೆಕ್ಸ್ಟ್ ಆಮೇಲೆ ಹೋಗ್ತಾರೋ, ಅದು ಬಟ್ ಅದು ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆಯಲ್ಲ. ಸೊ ಎಲ್ಲವೂ ಸೃಷ್ಟಿ ಆಗೋಗಿದೆ, ಕಂಡುಹಿಡಿತಾ ಹೋಗೋದನ್ನ ವಿಜ್ಞಾನ ಅಂತ
ಶೋಧಿಸ್ತಾ ಹೋಗೋದು. ಆದರೆ ಎಲ್ಲವೂ ಎಕ್ಸಿಸ್ಟೆನ್ಸಲ್ಲಿ ಇರೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮನುಷ್ಯಂಗೆ ಒಂದು ಜನ್ಮ ಸಾಕಾಗಲ್ಲ. ಆದರೂ ನಾನು ಅಧ್ಯಾತ್ಮ ವಿಜ್ಞಾನನ ರಿಲೇಟ್ ಮಾಡೋದು ಯಾಕೆಂದರೆ ನಮ್ಮ ಯಂಗ್ಸ್ಟರ್ಸ್ ಸ್ವಲ್ಪ ಪ್ರಶ್ನೆ ಕೇಳಿದಾಗ ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಹೋಗಲಿ. ಈವನ್ ಗರ್ಭ ಉಪನಿಷತ್ತಲ್ಲಿ ಮಗು ಗರ್ಭಧಾರಣೆ ಹೇಗೆ ಮಾಡುತ್ತೆ ಅಂದರೆ ಎಷ್ಟೋ ಸಾವಿರದ ವರ್ಷನೇ ಹೇಳಿದರು. ಬಿಗ್ ಬ್ಯಾಂಗ್ ಥಿಯರಿ, ಇಡೀ ವಿಶ್ವ ಹೇಗೆ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅನ್ನೋದು ನಮ್ಮ ನಾಸದೀಯ ಸೂಕ್ತದಲ್ಲೇ ಹೇಗೆ ಒಂದು ಅಣುವಿನಿಂದ ಶುರುವಾಯಿತು ಅನ್ನೋದನ್ನ ಹೇಳಿದರು. ಮತ್ತು ಎಕ್ಸ್ಟರ್ನಲ್ ಎನರ್ಜಿ ಇಂಟರ್ನಲ್ ಎನರ್ಜಿನ ಹೇಗೆ ಕ್ಯೂರ್ ಮಾಡ್ಕೋಬೇಕು, ಕನೆಕ್ಟ್ ಮಾಡ್ಕೋಬೇಕು, ಹೌ ಯೂನಿವರ್ಸ್ ಇಸ್ ರೆಡಿ ಟು ಗಿವ್ ಅಸ್ ಎವ್ರಿಥಿಂಗ್ ಅನ್ನೋದನ್ನು ಕೂಡ ಸೈಂಟಿಫಿಕಲಿ ಆ್ಯಂಡ್ ಆಧ್ಯಾತ್ಮಿಕವಾಗಿ ಇವಾಗೆಲ್ಲ ಧ್ಯಾನ ಅಂತ ಕೂತ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಸೊ ಅದೆಲ್ಲ 7 ಚಕ್ರಸ್ ಕನೆಕ್ಟ್ ಮಾಡ್ಕೊಳ್ಳೋದಾಗಿರಲಿ, ಎಲ್ಲವೂ ರಿಲೇಟೆಡ್. ಇವನ್ ಐ ಆಮ್ ಕನೆಕ್ಟೆಡ್ ವಿತ್ ಯು, ವಿತ್ ಹಿಮ್ ಆ್ಯಂಡ್ ವಿತ್ ಎವ್ರಿಥಿಂಗ್, ವಿತ್ ಯೂನಿವರ್ಸ್ ಇವನ್ ಎಲ್ಲ ಜಡಾತ್ಮ, ಜೀವಾತ್ಮ, ಪರಮಾತ್ಮ ಎಲ್ಲರ ಜೊತೆಗೂ ನಾವು ಕನೆಕ್ಟ್ ಆಗಿದ್ದೀವಿ. ನಮ್ಮ ಎನರ್ಜಿ ಇಲ್ಲಿಂದ ಆಕಾಶಗಂಗಾ ಕ್ಲಸ್ಟರ್ ಎಲ್ಲ ಕಡೆಗೂ ಹೋಗಿದ್ದೀವಿ ನಾವೆಲ್ಲ. ಅಂದರೆ ಒಂದು ಮನುಷ್ಯನ ರೂಪದಲ್ಲಿ ಇದ್ದೀವಿ ಅಷ್ಟೇ. ಗ್ರೇಟ್ ಮೇಡಮ್, ಹತ್ರ ಮಾತಾಡೋಣ, ತುಂಬಾ ವಿಚಾರಗಳಿದಾವೆ. ಸೊ ಮೈ ಪ್ಲೆಜರ್ ಸರ್. ಇದು ವಿಶ್ವರೂಪ ದರ್ಶನ ಕೃಷ್ಣಂದು. ಓಕೆ. ಅವಾಗ ನಾ ಫಸ್ಟ್ ಮಾಡಿಸಿದ ಪೇಂಟು, ನಾ ಪ್ರೀತಿಯಿಂದ ಹಿಂಗೆಲ್ಲ ಮುತ್ಕೊಟ್ಟು ಹಂಗಾಗಿದೆ. ಓ ಓಕೆ. ನನ್ನ ಭಕ್ತಿ ಡಿಫ್ರೆಂಟ್. ಓ ಓಕೆ. ಭಕ್ತಿ ಮೀನ್ಸ್ ಪೂಜೆ ಎಲ್ಲವೂ ನಡೆಯುತ್ತೆ. ನನ್ನ ಭಕ್ತಿ ದೊಡ್ಡದು ಎಲ್ಲದನ್ನು ತಬ್ಕೊಂಡು ಮುದ್ದು ಮಾಡ್ಕೊಂಡೆ ನೋಡ್ಕೊಳ್ಳೋದು ನಾನು ಇವ್ರನ್ನೆಲ್ಲ. ಓಕೆ. ನೈವೇದ್ಯನೂ ಅಷ್ಟೇ ಎಲ್ಲ ತಿನ್ನಿಸ್ಬಿಟ್ಟೆ ಆಮೇಲೆ ನಾನು ತಿನ್ನೋದು. ಸೊ ವಾಟ್ ಇಸ್ ನಂದೊಂಥರ ಪ್ರೀತಿ. ಸೊ ದೇವ್ರೊಂದು ಏನು ಹೆದರ್ಕೊಂಡು ದೂರ ಭಕ್ತಿ ಶರಣಾಗಲ್ಲ, ಹೆದರ್ಕೋಬಾರ್ದು ಅನ್ನೋದೇ ನಾ ಹೇಳೋದು. ಮತ್ತೆ ಇವತ್ತೆಲ್ಲ ಹೆದರ್ಕೋತಾರೆ. ಅದೆಲ್ಲ ಪೂರ್ಣ ಮಟ್ಟದಲ್ಲಿ ಯಾರು ತಿಳ್ಕೊಂಡ್ರಲ್ವೋ ಅವರೇ ಹೆದರ್ಕೊಳ್ಳೋ. ಸರ್ ಇವಾಗ ಎಕ್ಸಾಮ್ ಬರೆಯೋಕೆ ಯಾರು ಜ್ಞಾನ ಪಡ್ಕೊಂಡ್ರಲ್ವೋ ಎಕ್ಸಾಮ್ಗೆ ಹೆದರ್ಕೋತಾರೆ. ನೀವೆಲ್ಲ ತಿಳ್ಕೊಂಡಿದ್ದಾಗ ಯಾಕೆ ಹೆದರ್ಕೋಬೇಕು? ಅವರೇ ನಿನ್ನ ಒಳಗೂ ಇರೋದು ಹೊರಗೂ ಇರೋದು, ನಿಮ್ಮಲ್ಲಿರೋದು ಪರಮಾತ್ಮನ ಅಂಶನೇ, ಅವರಲ್ಲಿರೋದು ಪರಮಾತ್ಮನ ಅಂಶ ಅಂದಾಗ ನಾನು ಯಾಕೆ ಹೆದರ್ಕೋಬೇಕು? ಆಮೇಲೆ ಅವರು ಇನ್ನೊಂದೇನು ಅಂದರೆ ಪ್ರೀತಿ ಎಲ್ಲಿರ್ತೀವಿ. ನೀವೇ ನೋಡಿದ್ರ ಬೇಡ್ರ ಕಣ್ಣಪ್ಪ ಆಗಿರಲಿ, ಅಕ್ಕ ಮಹಾದೇವಿ ಆಗಿರಲಿ, ಮೀರಾಬಾಯಿ ಆಗಿರಲಿ, ಕೊಡಗುಸು ಆ ಮಗು ಕೈಯಲ್ಲಿ ಊಟ ಮಾಡ್ತಾರಲ್ಲ, ಅವರೆಲ್ಲ ಪ್ರೀತಿಯಿಂದ ಸರ್ ದೇವ್ರು ಬರೋದು. ನೀವು ಈ ಕೈಂಕರ್ಯಗಳನ್ನು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ಕರ್ಮ ಸವಿಲಿ, ಆಮೇಲೆ ನನಗೆ ಸಂಚಿತ ಕರ್ಮ ಏನು ಹೋದ ಜನ್ಮದಿಂದ ಎತ್ಕೊಂಬಂದಿರ್ತೀನೋ ಅದು ಹೋಗಿ ಪ್ರಾರಬ್ಧ ಕರ್ಮ ಗೋಚರ ಆಗಿ ಬೇಗ ನಾನೆಲ್ಲ ಮುಗಿಸ್ಕೋಬೇಕು. ಆಮೇಲೆ ನನಗೆ ಸತ್ಯ ಧರ್ಮದ ಕಾನ್ಷಿಯಸ್ನೆಸ್ ಬರ್ತಾ ಹೋಗಲಿ ಅಂತ ನಾವು ನಿತ್ಯ ಕೈಂಕರ್ಯಗಳನ್ನು ಮಾಡ್ತೀವಿ. ಯಾಕೆಂದರೆ ಈ ಮಾಯೆಯಲ್ಲಿ ಮೈಂಡ್ ಮುಚ್ಚೋಗಿರುತ್ತಲ್ಲ, ಇದೆಲ್ಲ ಮಾಡೋದ್ರಿಂದನಾದರೂ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ನಮ್ಮ ಕರ್ಮಗಳು ಗೋಚರಿಸ್ತಾ ಹೋಗುತ್ತೆ. ಕರ್ಮ ಅಂದರೆ ನಾಟ್ ಜಸ್ಟ್ ಬ್ಯಾಡ್ ಕರ್ಮ. ಕರ್ಮದಲ್ಲಿ 2 ಥರ ಇದೆ, ಪುಣ್ಯಕರ್ಮ, ಪಾಪಕರ್ಮ, ಗುಡ್ ಕರ್ಮ, ಬ್ಯಾಡ್ ಕರ್ಮ. ಅದರಲ್ಲೂ ದೃಢ ಕರ್ಮ, ಅದೃಢ ಕರ್ಮ ಅಂತಿದೆ. ಸೊ ದೃಢ ಕರ್ಮ ನಾವು ಹೋದ ಜನ್ಮದಿಂದ ಬ್ಯಾಸ್ಕೆಟಲ್ಲಿ ಎತ್ಕೊಂಬಂದಿರೋದು. ಈಗ ನಿಮ್ಮಪ್ಪ ಅಮ್ಮಂಗೆ ನೀವೇ ಮಗ, ನಮ್ಮಪ್ಪ ಅಮ್ಮಂಗೆ ನಾನು ಮಗಳು. ನೀವು ಯಾಕೆ ನಮ್ಮ ಮನೇಲಿ ಹುಟ್ಟಲಿಲ್ಲ, ನಾನು ಯಾಕೆ ನಿಮ್ಮ ಮನೇಲಿ ಹುಟ್ಟಲಿಲ್ಲ? ಬಟ್ ಇಟ್ಸ್ ಸೈನ್ಸ್ ಅಲ್ವಾ? ಲೈಕ್ ಹೆಂಗ್ ಸೈನ್ಸ್? ಜೆನೆಟಿಕ್ ಸೈನ್ಸ್, ಲೈಕ್ ಅದೇನೋ ಗಂಡು ಹೆಣ್ಣು ನೀವು ಅಲ್ಲಿ ಹೋಗ್ತಾ ಇರೋದು ಬೇರೆ ಪಾಯಿಂಟ್. ನಿಮ್ಮನೇಲೇ ಹುಟ್ಟಬೇಕು, ನಮ್ಮನೇಲೇ ಹುಟ್ಟಬೇಕು, ಇವ್ರ ಮನೇಲೇ ಹುಟ್ಟಬೇಕು ಅನ್ನೋದು ಹೋದ ಜನ್ಮದ ಕರ್ಮಾನುಸಾರವಾಗಿ ನಾವು ಅಂಥ ಯೋನಿಯಲ್ಲಿ ಜನ್ಮವನ್ನು ಪಡೆದಿರ್ತೀವಿ ಕರ್ಮಗಳನ್ನು ಹೊತ್ಕೊಂಡು. ಸೊ ಅದ್ರ ಜೊತೆಗೆ ಪ್ರಾರಬ್ಧ ಕರ್ಮ ಎದುರಾದಾಗ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಹೌ ಡು ಯು ಟ್ಯಾಕಲ್ ಆ್ಯಂಡ್ ಹೌ ಡು ಯು ಮ್ಯಾನೇಜ್ ದಟ್ ಕರ್ಮ? ಆ್ಯಕ್ಚುಲಿ ಲೈಫ್ ಈಸ್ ವೆರಿ ಸಿಂಪಲ್. ಜನ ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡು ಓಡಾಡ್ತಿದಾರಲ್ಲ, ನಿಮ್ಗೆ ಕರ್ಮ ಮ್ಯಾನೇಜ್ಮೆಂಟ್ ಗೊತ್ತಾಗ್ಬಿಟ್ರೆ ನೀವೇನು ತಲೆಗೆ ಹಾಕ್ಕೊಂಡು ಬೇಜಾರೇ ಮಾಡ್ಕೊಳ್ಳಲ್ಲ. ಆದರೆ ನೀವು ಯಾವಾಗ ನಿಮ್ದು ಕಿತ್ಕೊಂಡು ಇವ್ರಿಗೆ ಕೊಡು, ಇವ್ರದ್ದು ಕಿತ್ಕೊಂಡು ನಿಮಗೆ ಕೊಡೋದು ಮೋಸ ಮಾಡಬೇಕು ಅಂದಾಗ ನಿಂಗೆ ಹೆದರಿಕೆ ಶುರುವಾಗುತ್ತೆ. ಅಲ್ಲಿ ಕರ್ಮ ಹೌ ಇಟ್ ಪ್ಲೇಸ್ ಅನ್ನೋದು ಬೇರೆ ಥರ ನಡೆಯುತ್ತೆ. ಸೊ ಯು ಮೀನ್ ಟು ಸೇ, ಈಗ ದೇವರು ಆಬ್ವಿಯಸ್ಲಿ ಧರ್ಮ ಅದಿಟ್ಕೊಂಡು ಈ ಹೆದರಿಸೋ ತಂತ್ರಗಳು, ಒಂದು ರೀತಿ ಭಯ ಹುಟ್ಟಿಸೋವಂಥದ್ದು. ನೀವು ಈ XYZ ಮಾಡಲಿಲ್ಲ ಅಂತಂದರೆ ದೇವ್ರಿಗೆ ಇದೆಲ್ಲ ಕೊಡಲಿಲ್ಲ ಅಂದರೆ ಹಿಂಗಾಗ್ಬಿಡುತ್ತೆ, ನಿಮ್ಗೆ ಈ ಶಾಪ. ಇಸ್ ಇಟ್ ಟ್ರೂ? ನೋ. ಆ್ಯಕ್ಚುಲಿ ತಂತ್ರವಿದ್ಯೆ ಮೋಸ್ಟ್ ಬ್ಯೂಟಿಫುಲ್ ಇದೆ. ತಂತ್ರ ಆಗಿರಲಿ, ಯಂತ್ರ ಆಗಿರಲಿ, ಮಂತ್ರ ಆಗಿರಲಿ, ಇದೆಲ್ಲವೂ ಇಂಟರ್ ರಿಲೇಟೆಡ್. ತಾಂತ್ರಿಕ ವಿದ್ಯೆನೇ ಆ್ಯಕ್ಚುಲಿ ಮೋಸ್ಟ್ ಕಾಂಪ್ಲಿಕೇಟೆಡ್. ಅಂದರೆ ಎಲಾಬ್ರೇಟೆಡ್ ವೇನಲ್ಲಿ ನೀವು ಮಾಡಬೇಕು. ಒಂದು ಯಂತ್ರನೂ ಹಾಕ್ಕೊಂಡು ಮಂತ್ರನೂ ಹೇಳ್ತಾ ತಂತ್ರವನ್ನು ಸಾಧಿಸ್ಕೊಳ್ಳೋದು. ಈಗ ಹಳೆ ಕಾಲದಲ್ಲಿ ಋಷಿ ಮುನಿಗಳು ಕೂತ್ಕೊಂಡು 100 ವರ್ಷ ತಪಸ್ಸು ಮಾಡ್ತಾಯಿದ್ರು. ಅವ್ರಿಗೆ ಹಾವು ಕಚ್ತಿರ್ಲಿಲ್ವಾ, ಅವ್ರಿಗೆ ಹಸಿವಾಗ್ತಿರ್ಲಿಲ್ವಾ, ಅವ್ರಿಗೆ ಮಲಮೂತ್ರಗಳು ಬರ್ತಿರ್ಲಿಲ್ವ? ಹೆಂಗೆ? ದಿಸ್ ಆಲ್ ಇನ್ ತಂತ್ರವಿದ್ಯೆ. ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಅನ್ನೋದನ್ನೇ ಅವ್ರು ಪ್ರಾಕ್ಟೀಸ್ ಮಾಡಿ ನೇಚರಲ್ ಒಂದಾಗ್ತಿದ್ರು. ಬಟ್ ದೇಹ ಇರ್ತಿತ್ತು. ಆದರೆ ಆಸ್ಟ್ರಲ್ ದೇಹದಲ್ಲಿ ನೋಡಿ, ಅವರೆಲ್ಲ ಪ್ಲಾನೆಟ್ಗಳಿಗೂ ಎಲ್ಲ ಕಡೆನೂ ಟ್ರಾವೆಲ್ ಮಾಡಿ ಇದೇ ಆ್ಯಂಗಲಲ್ಲಿ ಹಿಂಗೆ ಬಂದಾಗ ಹಿಂಗೆ ಗ್ರಹಣ ನಡೆಯುತ್ತೆ, ಇದೇ ಆ್ಯಂಗಲಲ್ಲಿ ಬಂದಾಗ ಹುಣ್ಣಿಮೆ ಆಗುತ್ತೆ, ಅಮಾವಾಸ್ಯೆ ಆಗುತ್ತೆ, ಹಿಂಗಾಗತ್ತೆ ಅಂತ ಇವಾಗ ಯಾರೂ ಬರೆದಿಟ್ಟಿಲ್ವಲ್ಲ.
ಇವತ್ತು ನಡೆಯೋ ಗ್ರಹಣಕ್ಕೂ ಒಂದು ಇಂಚ್ ಆ ಕಡೆ ಈ ಕಡೆ ಮೂವ್ ಆಗಲ್ಲ. ಎಕ್ಸಾಕ್ಟ್ ಬರ್ದಿರ್ತಾರೆ. ಅದು ಹೆಂಗೆ ಮಾಡ್ತಿದ್ರು ಅವರು? ಸೊ ಇಟ್ಸ್ ಆಲ್ ರಿಲೇಟೆಡ್ ವಿತ್ ತಂತ್ರ, ಯಂತ್ರ ಆ್ಯಂಡ್ ಮಂತ್ರ. ಸೊ ಜಾಮೆಟ್ರಿಕಲಿ ಕೆಲವು ಚಿತ್ರಗಳನ್ನ ನಾವು ಸುಲಭವಾಗಿ ತೊಗೊಳ್ತೀವಿ, ಬಟ್ ಹೆಂಗೆ ಅದು ಕನೆಕ್ಟ್ ಆಗಿದೆಯೋ ಹಾಗೇನೆ ಇಡೀ ಬ್ರಹ್ಮಾಂಡ, ಪ್ಲಾನೆಟ್ ಆಗಿರಬಹುದು, ಪ್ಲಾನೆಟ್ಗಳಲ್ಲಿ ನಮ್ಮ ಭೂಮಿ ಕೂಡ ಒಂದು ಗ್ರಹವೇ. ಸೊ ಅದ್ರ ಜೊತೆಗೆ ನಮಗೆ ಹೇಗೆ ಎಲ್ಲ ಎನರ್ಜಿ ಜೊತೆ ಇದೆಲ್ಲ ತನ್ನ ಗತಿಯಲ್ಲಿ ಹೇಗೆ ಚಲನವಲನೆಯನ್ನು ಕಂಡುಕೊಳ್ತಾ ಇದೆ ಅಂತ. ನನ್ನ ತಾಯಿ ಸತ್ಯಲಕ್ಷ್ಮಿ ಅಂತ ಗೌರ್ಮೆಂಟ್ ಟೀಚರ್ ಆಗಿದ್ರು. ತಂದೆ AS ಪ್ರಕಾಶ್ ಅಂತ, ಹೀಸ್ ನೋ ಮೋರ್. ನಾನು ಚಿಕ್ಕವಳಾಗಿದ್ದಾಗಲೇ ಹಿ ಪಾಸ್ಟ್ ಅವೇ. ಅವಾಗ ಅಮ್ಮ ಒಬ್ಬರೇ ನಾವು 3 ಜನ ಹೆಣ್ಮಕ್ಳನ್ನ ಸಾಕಿ ಬೆಳೆಸಿದ್ರು. ಶಿ ವಾಸ್ ಅ ಗ್ರೇಟ್ ಲೇಡಿ. ಆಗಿನ ಕಾಲದಲ್ಲಿ ನಾವೆಲ್ಲ ಹಳ್ಳಿಲಿದ್ವಿ, ಬೆಳ್ಳೂರಲ್ಲಿದ್ವಿ. ಆದಿಚುಂಚನಗಿರಿ ಮತ್ತು ಬೆಳ್ಳೂರು, ಜವರ್ನಹಳ್ಳಿ ಅಲ್ಲೆಲ್ಲ ಓದಿದ್ದೆಲ್ಲ ಹಳ್ಳಿಗಳಲ್ಲಿ. ಅಮ್ಮ ಎಲ್ಲೆಲ್ಲಿ ಟೀಚರ್ ಆಗಿ ಹೋಗ್ತಾರೋ ಅಲ್ಲೆಲ್ಲ ನಾವು ಮಕ್ಕಳನ್ನ 3 ಜನ ಹೇಳ್ಕೊಂಡು ಹೋಗ್ತಾ ಇದ್ರು. ಶಾಲಾ ಶಿಕ್ಷಕರು ಗೌರ್ಮೆಂಟ್ ಸ್ಕೂಲ್. ಹೌದು. ನಮ್ಮ ತಂದೆ, ನಾವು ಮಂಡ್ಯ ಜಿಲ್ಲೆಯವರು, ರೈತರ ಕುಟುಂಬ. ನಮ್ಮ ತಂದೆಯವ್ರದ್ದು ಜಮೀನ್ದಾರರು ಆಗಿದ್ರು. 500 ಮನೆ ಅಂತಾನೆ ಕರಿತಿದ್ರು, ಬೋಳಾರೆ, ಕೌಡ್ಲೆ. ಅದಾದ್ಮೇಲೆ ಅಮ್ಮಂಗೆ ಎಲ್ಲೆಲ್ಲಿ ಗೌರ್ಮೆಂಟ್ ಸ್ಕೂಲು ಟ್ರಾನ್ಸ್ಫರ್ ಆಗ್ತಿತ್ತು ಅಲ್ಲಿ ಹೋಗ್ತಿದ್ವಿ. ಆಮೇಲೆ ಫೈನಲಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ನಾನು JSS ಸ್ಕೂಲಲ್ಲಿ ಓದ್ತಾ ಇದ್ದೆ. ಆಮೇಲೆ ಹಾಗೆ ನಂಗೆ ಡ್ಯಾನ್ಸ್ ಬಗ್ಗೆ ತುಂಬ ಇಷ್ಟ ಇದ್ದಿದ್ದರಿಂದ ಡ್ಯಾನ್ಸ್ ಕಲಿಯೋಕ್ಕೆ ಶುರು ಮಾಡಿದೆ. ಸುಭದ್ರಾ ಪ್ರಭು ಅವ್ರು ನನ್ನ ಟೀಚರ್ ಆಗಿದ್ರು JP ನಗರದಲ್ಲಿ. ನಾನು ನನ್ನ ಫ್ರೆಂಡ್ ಸುನೀತಾ ನಡ್ಕೊಂಡು ಹೋಗ್ತಿದ್ವಿ ಅವಾಗ, ಎಲ್ಲ ಸ್ಕೂಲಿಂದ ನಡ್ಕೊಂಡು ಹೋಗಿ ಕಲಿತಿದ್ದೆ. ಆಮೇಲೆ ಬಟ್ ಕಲ್ತ ಮೇಲೆ ನಮ್ಮ ಟೀಚರ್ ಎಷ್ಟು ಒಳ್ಳೆಯವರು ಅಂದರೆ, ನಾನು ಕಲಿಯೋವಾಗಲೇ ಒಂದು 4 ಸ್ಕೂಲ್ಗೆ ಹೇಳ್ಕೊಡ್ತಾ ಇದ್ದೆ ಡ್ಯಾನ್ಸ್. ಸೊ ನಮ್ಮ ಟೀಚರ್ ನನ್ನ ಬಿಟ್ಟಿದ್ರು, ಓಕೆ ನೀನು ಟೀಚ್ ಮಾಡು ಅಂತ. ನಾನೇ ಸ್ಟೂಡೆಂಟು, ನಾನೇ 500 ರೂಪಾಯಿ ತೊಗೊಂಡು ಒಂದಷ್ಟು ಸ್ಕೂಲಲ್ಲಿ ಹೇಳ್ಕೊಡ್ತಾ ಇದ್ದೆ. ಬಹುತೇಕರು ಇದೇನೋ ಅರಂಗೇಟ್ರ ಮಗೋರ್ಗು ಮಾಡಬೇಡ ಅಂತ ನನ್ಗಂಗಿಲ್ಲ. ನಾನು ಚಿಕ್ಕ ವಯಸ್ಸಿಂದಾನೇ ಒಂಥರ ಬಿಸ್ನೆಸ್ ಮೆಂಟಾಲಿಟಿಲಿದ್ದೆ. ನಾ ಸ್ಕೂಲಲ್ಲಿ ಓದ್ಬೇಕಾದ್ರೇನೆ ಮಕ್ಕಳಿಗೆಲ್ಲ ಯೂನಿಫಾರ್ಮು, ಬಟ್ಟೆ ಎಲ್ಲ ಹೊಲ್ಕೊಟ್ಟು 30 ರೂಪಾಯಿ 20 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ. ಬೆಳ್ಳೂರಲ್ಲಿ ಇದ್ದಾಗ ಡ್ಯಾನ್ಸ್ ಹೇಳ್ಕೊಟ್ಟು ಒಂದೊಂದು ಮಕ್ಳಿಗೆ 10 ರೂಪಾಯಿ ತಗೋತಿದ್ದೆ. ಅದೇನೋ ಬಂದ್ಬಿಡಿತ್ತು ನಂಗೆ ಚಿಕ್ಕ ವಯಸ್ಸಿಂದ. ಪ್ರಾಬಬ್ಲಿ ನನ್ನ ಮಂಗಳ ಗ್ರಹ ನೀನು ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ವುಮೆನ್ ಥರ ಇರಬೇಕು ಅಂತ ನನ್ನ ಪುಷ್ ಮಾಡಿತ್ತು ಅನ್ಸುತ್ತೆ ಹಾರೋಸ್ಕೋಪಲ್ಲಿ. ಆಮೇಲೆ ನಂಗೆ 10th ಹೌಸ್ ಲಾರ್ಡ್ ಶನಿದೇವ ಇರೋದ್ರಿಂದ, ಶನಿ ಮಹಾರಾಜ ನನ್ನ ನಿಧಾನಕ್ಕೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್, ಕಷ್ಟಪಟ್ಕೊಂಡೇ ನೀ ಕೆಲಸ ಮಾಡಬೇಕು ಅಂತ ಕಳಿಸಿರ್ತಾನೆ. ಸೊ ಅದು ಒಂದೊಂದೇ ಪ್ರಭಾವ ಬೀರಿ ನಾನು ಚಿಕ್ಕ ವಯಸ್ಸಿಂದಾನೇ ಅದು ಮೈಂಡಲ್ಲಿ ಇಟ್ಕೊಂಡಿದ್ದೆ. ಇಂಡಿಪೆಂಡೆಂಟಾಗಿ ಬೆಳಿಬೇಕು, ಯಾರಿಂದನೂ ದುಡ್ಡಿಸ್ಕೋಬಾರ್ದು ಅಂತ. ಆ ಕಷ್ಟದಿಂದ ಬೆಳ್ಕೊಂಬಂದಾಗ ಜೀವನ ಈ ರೀತಿ ದಾರಿ ತೋರಿಸ್ತು. ಬಟ್ ಬೆಳೀತಾ ಬೆಳೀತಾ ನನಗೆ, ನಾನು ಕಾಲೇಜ್ಗೆಲ್ಲ ಹೋದಾಗ ಫ್ಯಾಷನ್ ಶೋ ಫೀಲ್ಡ್ಗೂ ಹೋಗಿದ್ದೆ. ಆವಾಗ ನಾನು ಮಿಸ್ ಬ್ಯಾಂಗ್ಳೂರ್ ಆಗಿದ್ದೆ, ಬ್ಯಾಂಗ್ಳೂರ್ ಸೂಪರ್ ಮಾಡೆಲ್ ಆಗಿದ್ದೆ. ಸೇಂಟ್ ಜೋಸೆಫ್ ಕಾಲೇಜಲ್ಲಿ, ಎಲ್ಲ ಮಾಡ್ರನ್ ಜನಗಳಿರುವಂತಹ ಕಾಲೇಜಲ್ಲಿ ನಾನೆಲ್ಲೋ ಹಳ್ಳಿಯಿಂದ ಬಂದವಳು, ಹೆಂಗೆಂಗೋ ಇದ್ದವಳು. ಬ್ಯಾಂಗ್ಳೂರ್ ಸೂಪರ್ ಮಾಡೆಲ್ ಗೋಸ್ ಟು ರೂಪಾ ಅಯ್ಯರ್ ಅಂದರೆ ನಾನು ಎಲ್ಲೋ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಅಲ್ಲಿ ಹೋಗ್ತಾ ಇದ್ದೆ. ನನ್ನ ಹೆಸರು ಅನೌನ್ಸ್ ಮಾಡಿದ್ರು ಅಂತ ಓಡ್ ಬಂದೆ ನಾನು. ಆಮೇಲೆ ನನ್ನ ಹೆಸರು ಕರೆದ್ರು ಅಂತ. ಅದು ಹೇಗೆ ಲಕ್ಕು ಹೇಗೆ ಬರುತ್ತೆ ನೋಡಿ. ನಾವು ಯಾವ ಫೀಲ್ಡ್ ಬೇಕು ಬೇಡ ಅಂತ ಚೂಸ್ ಮಾಡ್ಕೊಳ್ದೇ ಇದ್ರು ಪ್ರಕೃತಿ ನಮ್ಮನ್ನು ತಳ್ಳತ್ತೆ. ಸೊ ಹಾಗಾಗಿ ಹೋಯಿತು. ಅದಾದಮೇಲೆ ನಾನು ಮಹಾಮಾಯೆ ಸೀರಿಯಲಲ್ಲಿ ದೇವಿ ಪಾತ್ರ ಮಾಡಿದ್ದೆ, ನಾಗಾಭರಣ ಅವ್ರದ್ದು. ಅವಾಗ ತುಂಬ ಫೇಮಸ್ ಆಯಿತು. ಬಟ್ ನಾನು ಸೀರಿಯಲ್ ಜರ್ನಿ ಕಂಟಿನ್ಯೂ ಮಾಡಲಿಲ್ಲ. ನನಗೆ ಚಿಕ್ಕ ವಯಸ್ಸಿಂದ ಒಂದೇನು ಆಸೆ ಇತ್ತು, ನಾನು ತುಂಬ ಓದಬೇಕು, ನನ್ನ ಬ್ಯೂಟಿಗಿಂತ ಬ್ರೈನ್ ಉಪಯೋಗಿಸ್ಬೇಕು ಅನ್ನೋದಿತ್ತು. ಆಮೇಲೆ ಅಮೇರಿಕಾಗೆ ಹೋದೆ. ಸೊ ನನ್ನ ಸಾಕು ತಂದೆ ತಾಯಿ ರವಿ ರಾಜಗೋಪಾಲ್, ಗಾಯತ್ರಿ ರವಿ ಅಂತ ನ್ಯೂ ಜೆರ್ಸಿಲಿದ್ದಾರೆ. ಅವ್ರು ನನಗೆ ಅಧ್ಯಾತ್ಮದಲ್ಲಿ ನನಗೆ ಬಹಳಷ್ಟು ಗೊಂದಲ, ಕ್ವೆಶ್ಚನ್ಸು ಏನೇನಿತ್ತು ಅದ್ರ ಬಗ್ಗೆ ಎಲ್ಲ, ಭಗವದ್ಗೀತೆ ಬಗ್ಗೆ ಇಂಟ್ರೆಸ್ಟ್ ಬರ್ಸಿದ್ರು. ದ್ವೈತ, ಅದ್ವೈತ, ವಿಷ್ಟ ಅದ್ವೈತ ಎಲ್ಲ ಹೇಳ್ಕೊಡ್ತಾ ಶಂಕರ, ರಾಮಾನುಜ, ಮಾಧ್ವರ ಬಗ್ಗೆ ಇದೆಲ್ಲ ಏನಕ್ಕೆ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಬೆಳೆಸ್ತಾ ಹೋದರು. ಹಾಗಾಗಿ ನನಗೆ ಹೋದ ಜನ್ಮದಿಂದ ಇದ್ದಂಥ ಕ್ವೆಶ್ಚನ್ಸು, ಕ್ವೆಸ್ಟು ಎಲ್ಲದಕ್ಕೂ ನನಗೆ ಒಂದೊಂದು ಆನ್ಸರ್ ಸಿಗ್ತಾ ಹೋಯಿತು. ಅದಾದಮೇಲೆ ನಾನೇ ಸ್ವತಃ ಓದೋದಕ್ಕೆ ಶುರು ಮಾಡಿದೆ. ಈಗ ಓದೋಕ್ಕೂ ಒಂದು ಪ್ಯಾಟ್ರನ್ ಅಂತ ಬೇಕಲ್ಲ. ಈಗ ಸಾವಿರಾರು ಬುಕ್ಸ್ ಸಿಗುತ್ತೆ, ಅದ್ರಲ್ಲಿ ಕರೆಕ್ಟ್ ಪುಸ್ತಕ ಯಾವುದು ಅಂತ ಹೆಂಗೆ ಹುಡುಕ್ತೀರಾ? ಓದುವ ಕ್ರಮ ಏನು, ಕ್ರಮ ಏನು, ಹೇಗೆ ಬೆಳಿಬೇಕು ಅನ್ನೋದು ಅದೆಲ್ಲ ನನಗೆ ರವಿ ರಾಜಗೋಪಾಲ್ ಅವರು ನನ್ನ ತಂದೆ ಜೊತೆ ಗುರುವಾಗಿ ಅವರು ನನಗದೆಲ್ಲ ಹೇಳ್ಕೊಡ್ತಾ ಹೋದರು. ದೆನ್ ಐ ಕಂಟಿನ್ಯೂ. ಅದಕ್ಕೆ ಮುಂಚೆ ನಮ್ಮಮ್ಮ ಭಕ್ತಿ ಮಾರ್ಗದಲ್ಲೆಲ್ಲ ಹೇಳ್ಕೊಟ್ಟಿದ್ರು. ನಮಗೇನಂದರೆ, ನಾವು ಚಿಕ್ಕ ವಯಸ್ಸಿಂದ ಅಮ್ಮ ಬ್ಯೂಟಿಫುಲ್ಲಾಗಿ ನಮಗೆ ವ್ರತಗಳನ್ನ ಮಾಡಿಸೋರು. ನಿಂಗೆ ತುಂಬ ಕಷ್ಟನ ಗಣೇಶಂದು 21 ದಿನ ಪಿಳ್ಳಾರಿ ಗಣೇಶ ಮಾಡಿಬಿಟ್ಟು ಯಾರ ಜೊತೆ ಮಾತಾಡದೆ ಬೆಳಗ್ಗೆನೇ ಎದ್ದು ನಾನು 21 ನಮಸ್ಕಾರ ಹಾಕಿ ಹಿಂಗೆ ಮಾಡಬೇಕು, ಆಗ ನೀನು ಪಾಸ್ ಆಗ್ತೀಯಾ, ಇದೆಲ್ಲನೂ ಹೇಳ್ಕೊಟ್ಟಿದ್ರಿಂದ ಆ ಶ್ರದ್ಧೆ ಮತ್ತು ಭಕ್ತಿ, ಡಿಸಿಪ್ಲಿನ್ ಅನ್ನೋದನ್ನ ಮೈಗೂಡಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ. ಬಟ್ ನಾವೇ ಎಲ್ಲ ನೀರು ಸೇದಿ ಬಾವಿಲಿ ಪಾತ್ರೆ ತೊಳೆದು
ಮನೆಯೆಲ್ಲ ಸಗಣಿ ನೆಲದ ಮನೆಯೆಲ್ಲ ಒರೆಸ್ಬಿಟ್ಟು ಬೆಲ್ಲ ಆದಾಗ ಓಡಬೇಕಾಗಿತ್ತು ಸ್ಕೂಲ್ಗೆ. ಸೊ ಆ ಥರ ಎಲ್ಲ ಕಷ್ಟಗಳಿಂದ ಬಂದಾಗ ಒಂದೊಂದೇ ಹೆಜ್ಜೆ ಬೆಳ್ಕೊಂಡು ಹೋದ್ವಿ. ಸೊ ನೀವು ಚಿನ್ನದ ಸ್ಪೂನ್ ಹುಡುಗಿ ಅಲ್ಲ? ಇವಾಗಲೂ ಚಿನ್ನದ ಸ್ಪೂನ್ ಇಲ್ಲ, ನಾನು ಈಗಲೂ ಕಷ್ಟಪಟ್ಕೊಂಡೆ ದುಡಿಯೋದಪ್ಪ ಎವ್ರಿಡೇ. ಮೇಲೆ ನೋಡಕ್ಕೆ ರೂಪಾ ಅಯ್ಯರು ಬಹಳ ಪ್ರತಿಭಾವಂತೆ ನಟಿ, ನಿರ್ದೇಶಕಿ. ಹೌದು, ರೂಪಾ ಅಯ್ಯರ್ ಯಾರ ಮಗಳು ಅನ್ನೋದಕ್ಕಿಂತ ರೂಪಾ ಅಯ್ಯರ್ ಅನ್ನೋದೇ ಒಂದು ಇಂಡಿವಿಜುವಲಿ ತಾನೇ ಜನ ಗುರುತಿಸ್ತಾರೆ. ಸೊ ಅದು ನಾವು ಬೆಳ್ಕೊಂಡಿರೋದು ಕಷ್ಟಪಟ್ಟು, ಅಂದರೆ ದೇವ್ರು ಬೆಳೆಸಿರೋದು. ಈ ಜನ್ಮದಲ್ಲಿ ನನ್ನ ಈ ರೀತಿ ಮಾಡ್ಕೊಂಡು ಹೋಗುವಂತ ನನಗೆ ಆಸೆ ಇತ್ತು. ನಾವೊಬ್ಬ ಸಾಹಿತಿ ಥರ ಬರೀಬೇಕು ಅನ್ನೋ ಆಸೆ ಇತ್ತು. ಎಜುಕೇಷನ್ ನಿಲ್ಲಿಸಲೇಬಾರ್ದು ಅಂತ ನೋಡಿ ಇವಾಗಲೂ ಓದ್ತಾನೆ ಇದ್ದೀನಿ ನಾನು. ಕೆಲವ್ರು ಅಂತಾರೆ, ಅಯ್ಯೋ ಮೇಡಮ್ ಮನೇಲಿ ಕಷ್ಟ ಇತ್ತು ಅದಕ್ಕೆ ನಿಲ್ಲಿಸ್ಬಿಟ್ಟೆ ಓದೋದು ಅಂತಾರೆ. ನಾನು ಆ ಥರ ಸ್ಟಾಪ್ ಮಾಡಿದ್ದೆ. ನಾನು ಡಿಪ್ಲೊಮಾ ಆದ ತಕ್ಷಣವೇ ನಾನು ಒಂದು ಕಂಪ್ನಿಲಿ ಸೆಕ್ರೆಟ್ರಿಯೇಟ್ ಕೋರ್ಸ್ ಮಾಡಿಕೊಂಡು ಸೆಕ್ರೆಟ್ರಿ ಆಗಿ ವರ್ಕ್ ಮಾಡಿದೆ. ಬಟ್ ಕಂಟಿನ್ಯೂ ಮಾಡಿಕೊಂಡೆ, MCom ಮಾಡಿದೆ, MA ಮಾಡಿದೆ, ಡಬಲ್ ಮಾಸ್ಟರ್ ಡಿಗ್ರಿ ಮಾಡಿದೆ, ಡಾಕ್ಟ್ರೇಟ್ ತೊಗೊಂಡೆ. ಈಗ ಅದೇ ಹೇಳಿದ್ನಲ್ಲ, ಅಧ್ಯಾತ್ಮ ಮತ್ತು ವಿಜ್ಞಾನ ಇನ್ನೊಂದು ಸಬ್ಮಿಟ್ ಮಾಡಿದ್ದೀನಿ ಯೂನಿವರ್ಸಿಟಿ. ನನಗೆ ಓದ್ತಾ ಇರಬೇಕು ಯಾವಾಗಲೂ. ಆಮೇಲೆ ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ ಜನಕ್ಕೆ ಸುಲಭವಾಗಿ ಜೀವನ ನಡೆಸೋ ಅಂಥ ಕ್ರಿಯೆಗಳನ್ನು ಹೇಳ್ಕೊಡ್ಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಸೊ ಕೆಲವರು ಬರೆದ್ರೆ ಓದಲ್ಲ ಅನ್ನೋದಕ್ಕೆ ನಾನು ಏನು ಮಾಡ್ತೀನಿ, ಟೈಮ್ ಮಾಡಿಕೊಂಡು ತುಂಬ ಕಾಲೇಜಸ್ಗೆ ಸ್ಪೀಚ್ ಕೊಡೋಕ್ಕೆ ಹೋಗ್ತೀನಿ ಆ್ಯಸ್ ಅ ಗೆಸ್ಟ್ ಲೆಕ್ಚರರ್. ಯಾಕೆಂದರೆ ಅಲ್ಲಿರುವ ಯಂಗ್ಸ್ಟರ್ಸ್ಗೆ ಇಟ್ಸ್ ಅ ರೈಟ್ ಟೈಮ್ ಅವ್ರ ಜೀವನದಲ್ಲಿ ಮೋಲ್ಡ್ ಆಗೋದಕ್ಕೆ. ಅವ್ರಿಗೆ ಒಂದು ಮೋಟಿವೇಟ್ ಮಾಡಬೇಕು. ತುಂಬ ಜನ ಮಕ್ಕಳು ಪಾಪ ನಾವು ಬಡತನದಿಂದ ಬಂದಿದ್ದೀವಿ, ನಾವು ಅಪ್ಪ ಅಮ್ಮ ನನಗೆ ಫಸ್ಟ್ ಕೆಲಸಕ್ಕೆ ಹೋಗು ಅಂತಾರೆ, ನಮ್ಮ ಕನಸನ್ನ ಸಾಕಾರ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಅಟ್ ಎ ಟೈಮ್ 3 ದಾರಿಲಿ ಹೇಗೆ ಹೋಗಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಕೆಲವ್ರು ಹೇಳ್ಬಿಡ್ತಾರೆ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಆಗಬೇಡ, ಒಂದೇ ದಾರಿಲಿ ಹೋಗು ಅಂತ. ನಾನು ಮಹಾರಾಜರುಗಳನ್ನೇ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ಮಹಾರಾಜರುಗಳು ಪಾಂಡಿತ್ಯವನ್ನು ಪಡ್ಕೊಂಡು ಮನೆಯಲ್ಲಿ 10-12 ಲ್ಯಾಂಗ್ವೇಜಸ್ನೂ ಕಲ್ತ್ಕೊಂಡು, ನಿಮ್ಗೆ ಒಂದು ಲ್ಯಾಂಗ್ವೇಜ್ ಒಬ್ಬ ಮಹಾರಾಜ ಮಾತಾಡ್ತಾನೆ ಇರಲಿಲ್ಲ. ಅವ್ರು ಇಂಗ್ಲೀಷು, ಹಿಂದಿ, ಮರಾಠಿ, ಇಲ್ಲಿ ನಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಬಂದಿರೋರು ಎಲ್ಲ ಪರ್ಷಿಯನ್ನೂ ಕಲ್ತ್ಬಿಟ್ಟಿದ್ರು. ಎಲ್ಲ ಲ್ಯಾಂಗ್ವೇಜಸ್ನೂ ಕಲಿತು, ಆಮೇಲೆ ಎಲ್ಲ ರೀತಿ ಯುದ್ಧ ಕಲೆಗಳನ್ನು ಕಲಿತು, ಅವರು ಈವನ್ ಜ್ಯೋತಿಷ್ಶಾಸ್ತ್ರವನ್ನೂ ಕಲಿತು, ಎಲ್ಲದರಲ್ಲೂ ಪಾಂಡಿತ್ಯ ಪಡ್ಕೊಂಡಿರ್ತಿದ್ರು. ಆದರೂ ಅವ್ರಿಗೆ ಟೈಮ್ ಇತ್ತು. ನಮ್ಮವರು ಒಂದೇ ಒಂದು ಡಿಗ್ರಿ ಅಂತ ತೊಗೊಂಡ್ಬಿಟ್ಟು ಟೈಮ್ ಇಲ್ಲ ಅಂತಾರೆ. ಮಹಾರಾಜರು ಹಿಂಗೆ ನಿಂತಿದ್ದಾಗ ಹಿಂದಿಂದ ಯಾರೋ ಚಾಕು ಹಾಕಕ್ಕೆ ಬಂದ್ರು ಹಿಂದೆ ಕಣ್ಣಿಲ್ಲ ಅಂದರೂ ಕಂಡಿರ್ತಿತ್ತು. ಅಷ್ಟು ಕಾನ್ಷಿಯಸ್ ಆಗಿರ್ತಿದ್ರು ಅಂತ ತರಬೇತಿ ಇರೋದು. ಎಲ್ಲ ತರಬೇತಿ ಇರ್ತಿತ್ತಲ್ಲ ಸರ್. ಕುದುರೆ ಮೇಲೆ ಹೋಗೋವಾಗ ತರಬೇತಿ, ಯುದ್ಧ ಮಾಡೋವಾಗ ತರಬೇತಿ ಇತ್ತು, ಅಷ್ಟು ಭಾರದ್ದು ಖಡ್ಗವನ್ನು ಹಿಡಿಬೇಕು ಅನ್ನೋ ತರಬೇತಿ ಇತ್ತು. ಜಿಮ್ ಮಾಡ್ತಾ ಇದ್ರು ಅವ್ರು ಅವಾಗ್ಲಿಂದಾನೆ. ಎಲ್ಲದರಲ್ಲೂ ಇರ್ತಿತ್ತು. ಅಷ್ಟೇ ಆಶ್ವಾದಿಸ್ತಿದ್ರು ಊಟನ, ಎಲ್ಲದಕ್ಕೂ ಟೈಮ್ ಇತ್ತು. ಅಷ್ಟೇ ರಸಿಕರು ಆಗಿದ್ರು. ಎಲ್ಲವನ್ನೂ ಮೈಂಟೈನ್ ಮಾಡ್ಕೊಂಬರ್ತಿದ್ರು, ಎಲ್ಲ ಪುಸ್ತಕಗಳನ್ನು ಓದಿರ್ತಿದ್ರು. ಈಗಿನ ಕಾಲದ ಮಕ್ಕಳು ಒಂದೇ ಒಂದನ್ನು ಹಿಡ್ಕೊಂಡ್ಬಿಟ್ಟು ಆಮ್ ದಿಸ್ ಡಿಗ್ರಿ ಹೋಲ್ಡರ್ ಅಂತಾರೆ. ಫಾರ್ ವಾಟ್? ನಿನ್ನೊಂದು ಕುಟುಂಬನೇ ನೀನು ಸಾಕೋಕ್ಕಾಗಲ್ಲ ಒಂದು ಡಿಗ್ರಿಯಿಂದ. ಆಮೇಲೆ ಸೆಲ್ಫ್ ಐಡೆಂಟಿಟಿನೂ 1 ಡಿಗ್ರಿಯಿಂದ ಸೃಷ್ಟಿಸ್ಕೊಳಕ್ಕಾಗಲ್ಲ. ಆವಾಗ ನೀವು ಮಲ್ಟಿ ಟಾಸ್ಕು ಮಾಡಲೇಬೇಕು. ಯಾವಾಗ? ನಿಮ್ಮ ಪ್ರೈಮ್ ಟೈಮಲ್ಲಿ. ಪರಮಾತ್ಮ ಮನುಷ್ಯನಿಗೆ ಕೊಡೋ ಒಂದು ಟೆಸ್ಟ್ ಏನು ಅಂದರೆ, ಪ್ರೈಮ್ ಟೈಮಲ್ಲಿ 25ನೇ ವರ್ಷದಿಂದ 40 ವರ್ಷದಲ್ಲಿ ನೀನು ಮದುವೆನೂ ಆಗಬೇಕು, ದುಡ್ಡು ದುಡಿಬೇಕು, ಅಪ್ಪ ಅಮ್ಮನೂ ನೋಡ್ಕೋಬೇಕು, ಅಪ್ಪ ಅಮ್ಮ ಕಾಯಿಲೆಗೆ ಬೀಳ್ತಿರ್ತಾರೆ ಅದನ್ನು ನೋಡ್ಕೋಬೇಕು, ನೀನು ಒಳ್ಳೆ ಆಫೀಸಲ್ಲಿ ಕೆಲಸನೂ ಗಿಟ್ಟಿಸ್ಕೋಬೇಕು, ನಿನ್ನ ಮದುವೆ ಆಗೋ ಹುಡುಗಿನೂ ಇಂಪ್ರೆಸ್ ಮಾಡಬೇಕು. ಇಲ್ಲ ನೀ ಕಮ್ಮಿ ಸಂಬಳ ತೊಗೊಂಡ್ರೆ ಕಮ್ಮಿ ಅವಳೇ ಸಿಗ್ತಾಳೆ, ಜಾಸ್ತಿ ಎಲ್ಲ ಅಟ್ ಎ ಟೈಮ್ ನೀನು ಪ್ಯಾರಲಲಿ ಮಾಡಬೇಕಾಗಿರೋದು. 25 ವರ್ಷದಿಂದ 40 ವರ್ಷದೊಳಗೆ ನೀನು ಹೆಂಗೆ ಸೆಟ್ಲ್ ಆಗ್ತೀಯ ಅಂತ. 15 ವರ್ಷ ಭಾಳ ಕ್ರೂಷಿಯಲ್ಲು. ಅಯ್ಯೋ, ಆವಾಗಲೇ ಎಲ್ಲ ಗ್ರಹಗಳು ನಿಮಗೆ ರುಬ್ಬಾಕಿ ಪ್ರಾಣ ತೆಗೆದು ಬಿಡುತ್ತವೆ. ಒಂದು ಕಡೆ ಶನಿ ಹಿಂಸೆ ಕೊಡ್ತಿದ್ರೆ, ಇನ್ನೊಂದು ಕಡೆ ಗುರು ಇಲ್ಲ ನೀನು ಚೆನ್ನಾಗಿ ಹೋಗಪ್ಪ ಅಂತ ಹೇಳ್ತಿದ್ರೆ, ಇನ್ನೊಂದು ಕಡೆ ಬುಧ. ಅದೇ ಟೈಮ್ ಈಗೋ ಮನುಷ್ಯನಿಗೆ ಯಾವ ಟೈಮ್ ಹೇಳಿ? 25ರಿಂದ 40. ಬಹುತ್ ಈಗೋ, ತುಂಬ ಈಗೋ ಇಟ್ಕೊಂಡೇ ಬಿಹೇವ್ ಮಾಡ್ತಾರೆ. ಅದೇ ಟೈಮಲ್ಲಿ ಏಳು ಬೀಳುಗಳನ್ನು ಕಾಣ್ತಾರೆ. ಆ ಟೈಮಲ್ಲಿ ಸರಿ ಹೋಗ್ಬೇಕು ಮನುಷ್ಯ ಅಂದರೆ ಫೌಂಡೇಶನ್ನೇ ಮೊದಲಿಂದ ಮಲ್ಟಿ ಟಾಸ್ಕ್ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಸ್ಪೆಷಲೈಸೇಷನ್ ಅನ್ನೋದು ಆ್ಯಕ್ಚುಲಿ ಶಾಪ. ಒಂದೇ ಲೈಫಲ್ಲಿ ಇದೊಂದೇ ಮಾಡ್ತೀನಿ, ಇದು ಸ್ಪೆಷಲೈಸ್ಡು. ತಪ್ಪು ಸರ್ ಅದು. ಸರ್ ತುಂಬ ಕೆಲಸಗಳನ್ನು ಕಲ್ತಿರಬೇಕು ಜನ. ನಮ್ಮಮ್ಮ ಅದೇನೆ ನನಗೆ ಬ್ಯೂಟಿ ಪಾರ್ಲರ್ ಕೋರ್ಸು ಮಾಡಿದರು, ಟೈಲರಿಂಗ್ ಕೋರ್ಸ್ ಮಾಡಿಸಿದ್ರು, ಅದ್ರ ಜೊತೆಗೆ ಅದು ಯಾವುದೋ ಅಣಬೆ ಬೆಳೆಸೋದನ್ನು ಮಾಡಿಸಿದ್ರು, ಇನ್ನೊಂದು ಯಾವುದೋ ಡ್ಯಾನ್ಸನ್ನು ಹೇಳ್ಕೊಟ್ಟಿದ್ರು. ನನ್ನಂತೂ ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ಗಳು ಬೇರೆ ಬೇರೆ. ನೀವು ಒಂದೇ ಇಟ್ಕೊಂಡು ಹೋಗ್ತಾ ಇದ್ರೆ ಅದ್ರಲ್ಲಿ ನೀವು ಬೆಳೀಲಿಲ್ಲ ಅಂದರೆ ನಿಮಗೆ ನೋವು ಶುರು ಆಗುತ್ತೆ. ಇವಾಗ ಮಲ್ಟಿ ಫೀಲ್ಡಲ್ಲಿ ಇದ್ದಾಗ ಹೇಳ್ತೀನಿ ಕೇಳಿ, ನಾವು ಒಂದು ಫೀಲ್ಡಲ್ಲಿ ಫೇಲ್ಯೂರ್ ಆದೆ ಅಂತ ಇಟ್ಕೊಳ್ಳಿ, ಇನ್ನೊಂದು ಫೀಲ್ಡಲ್ಲಿ ನಾನು ಬೆಳ್ಕೊಂಡಿರ್ತೀನಿ. ನಾನು ಇಲ್ಲಿ ಲಾಸ್ ಮಾಡ್ಕೊಂಡೆ ಅಂತಂದ್ಬಿಟ್ಟು ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಇನ್ನೊಂದು ಫೀಲ್ಡಲ್ಲಿ ಪ್ಯಾರಲಲಿ ಬೆಳ್ಕೊಂಡಿರ್ತೀನಿ, ಬಿಡು ಅದು ಹೋದ್ರಾಯ್ತು ಇಲ್ಲಿದೆ ದುಡ್ಡು ಅನ್ಕೋತೀನಿ. ಅಥವಾ ಇನ್ನೊಂದೇನೋ ನನಗೆ ಎಂಟರ್ಟೈನ್ಮೆಂಟ್ ಸಮಾಧಾನ ಕೊಡ್ತಿರುತ್ತೆ, ನನ್ನ ಬರವಣಿಗೆನೇ ಕೊಡ್ಬೋದು.
ಸೊ ಆ ರೀತಿ ಇಟ್ಕೊಂಡಾಗ ಮನುಷ್ಯ ಖಿನ್ನತೆಗೊಳಗಾಗಲ್ಲ. ನೀವು ಒಂದೇ ಇಟ್ಕೊಂಡಿದ್ದು ಒಂದರಲ್ಲೇ ಗುಂಡಿಗೆ ಬಿದ್ದೋದ್ರೆ ನೀನು ಯಾವಾಗ ಎದ್ದೇಳ್ತೀಯ? ಲೈಫೇ ಮುಗ್ದೋಗುತ್ತಲ್ಲ ಸರ್. ಆ ಯೋಚನೆ ಮಾಡಿ ತುಂಬ ಜನ ಚಿಕ್ಕ ವಯಸ್ಸಿಗೆ ಕಾಯಿಲೆ ಬರೆಸ್ಕೊಳ್ಳೋದು ಇದೇ ಕಾರಣಕ್ಕೆ. ಈ ಒತ್ತಡ ಸರ್. ಇಟ್ಸ್ ಅ ಕಾಂಪಿಟೇಟಿವ್ ವರ್ಲ್ಡ್. ನಿಮ್ಗೆ ಎಲ್ಲಿ ಮುಂದೆ ನೀವು ಹೋಗೋಷ್ಟರಲ್ಲಿ ಬೇರೆ ಜನ 10 ಸ್ಟೆಪ್ ಮುಂದೆ ಇಟ್ಟಿರ್ತಾರೆ. ಆಮೇಲೆ ಈಗಿನ ಕಾಲದ ಹುಡುಗರು ಬರ್ತಾರೆ, ಇವಾಗ ನನ್ನ ಹತ್ರ ಫಿಲಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ, ಮೇಡಮ್ ಏನು ಕೆಲಸ ಬೇಕಾದ್ರೂ ಕೊಡಿ ಮೇಡಮ್ ಮಾಡ್ತೀವಿ ಅಂತಾರೆ. ಹೌದಪ್ಪ, ಏನು ಕೆಲಸ ಮಾಡ್ತೀವೋ ಪರ್ಟಿಕ್ಯುಲರ್ ಆಗೋದು ಹೇಳಿದ್ರು, ಇಲ್ಲ ಏನು ಕೆಲಸ ಬೇಕಾದ್ರೂ ಕೊಡಿ ಮಾಡ್ತೀನಿ ಅಂತಾರೆ. ಅವಾಗ ಹೋಗು ಸರಿ ಬ್ಯಾಂಕಿಗೆ ಹೋಗ್ಬಿಟ್ಟು ಇದೆಲ್ಲ ಕೆಲಸ ಮಾಡ್ಕೊಂಬ, ಮೇಡಮ್ ನಾವು ಒಂದಿನೂ ಬ್ಯಾಂಕ್ಗೆ ಹೋಗಿಲ್ಲ ಅಂತಾನೆ. ಸರಿ ಹೋಗ್ಲಿ ಬಿಡಪ್ಪ, ಅದು ಬೇಡ, ಕಂಪ್ಯೂಟ್ರಲ್ಲಿ ಟೈಪ್ ಮಾಡಿದ್ರೆ ಮೇಡಮ್ ನಂಗೆ ಟೈಪಿಂಗ್ ಬರಲ್ಲ ಅಂತ. ತಿರ್ಗಾ ಏನು ಕೆಲಸ ಬೇಕಾದ್ರೂ ಕೊಡಿ ಮಾಡ್ತೀನಿ ಅಂತ. ಸೊ ಏನು ಕೆಲಸ ಕೊಡೋದು? ಕಾರ್ ಓಡಿಸಪ್ಪ, ನನ್ನ ಕಾರ್ ಅದು ಬರಲ್ಲ ಮೇಡಮ್, ನಾನು ಕಾರ್ ಓಡಿಸೇ ಇಲ್ಲ ಮೇಡಮ್, ನಿಮ್ಮ ಕಾರೇ ತೊಗೊಂಡು ಟ್ರೈ ಮಾಡ್ತೀವಿ ಅಂತ ತರ್ಬೇಕಾರೆ. ಹೋಗ್ಲಿ ಒಳ್ಳೆ ಟೀ ಮಾಡ್ತೀವಿ ಮೇಡಮ್, ನನ್ನಂಥ ಹುಡ್ಗಂಗೆ ಟೀ ಮಾಡು ಅಂತೇಳಿ. ಆ ಥರನೂ ಒಬ್ಬ ಹೇಳಿದ್ದ ಅಸಿಸ್ಟೆಂಟ್, ಮೇಡಮ್ ನನ್ನಂಥ ಹುಡ್ಗಂಗೆ ಟೀ ಮಾಡು ಅಂತೀರಾ ಅಂತ. ಸರ್ ಕೆಲಸವೇ, ಎಲ್ಲ ಕೆಲಸವನ್ನು. ಅದಕ್ಕೆ ಹೇಳೋದು, ಒಂದು ಕೆಲಸ ಚೆನ್ನಾಗಿ ಗೊತ್ತಿರೋನು ಎಲ್ಲ ಕೆಲಸವನ್ನು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಮ್ಮ ಕರ್ಮ ಮಾರ್ಗದಲ್ಲಿ ಏನಾಗುತ್ತೆ, ನಿಂಗೆ ಒಂದು ಕೆಲಸ ಕೊಟ್ಟರೆ ದೇವರು ಟೆಸ್ಟ್ ಮಾಡೋಕ್ಕೆ ಅಂತ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಟೀ ಮಾಡಿಕೊಡೋದಕ್ಕೆ ನಿಮ್ಗೆ ಕೊಟ್ಟರು ನಾನು ಅದನ್ನು ಯೋಚಿಸ್ಬೇಕು. ಪಾಪ ಟೀ ಮಾಡಿಕೊಡ್ತೀನಿ, ಒಂಚೂರು ಏಲಕ್ಕಿ ಹಾಕೋಣ ಗಮ್ಮನ್ಲಿ, ಇಲ್ಲ ಒಂಚೂರು ಶುಂಠಿ ಹಾಕೋಣ. ಇರೋದನ್ನು ಬೆಟರ್ಮೆಂಟಲ್ಲಿ ನಾನು ಹೆಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದನ್ನು ಕರ್ಮ ಟೆಸ್ಟು ಮಾಡ್ಕೋಬೇಕಾದಾಗ ನಮಗೆ ಆ ಕಾನ್ಷಿಯಸ್ನೆಸ್ ಇದ್ದು ನಾನು ಬೆಟರ್ಮೆಂಟಲ್ಲಿ ಕೆಲಸ ಮಾಡಬೇಕೇ ಹೊರತು ಏನು ಕೆಲಸ ಕೊಟ್ಟರು ಏನು ಬೇಕಾದ್ರೂ ಕೊಡಿ ಮಾಡ್ತೀವಿ, ಬಟ್ ಏನು ಕೆಲಸನೂ ಮಾಡಲ್ಲ. ಇಂಥವ್ರಿಗೆ ಎಲ್ಲಿಂದ ಕೆಲಸ ಕೊಡೋದು? ತಿರ್ಗಾ ದೊಡ್ಡ ದೊಡ್ಡ ಕನಸಿರುತ್ತೆ ಮನುಷ್ಯನಿಗೆ. ಆ ಕನಸನ್ನು ಇವಾಗ ನೀವು ಬೆಟ್ಟ ತುದಿ ಹತ್ತಬೇಕು ಅಂದರೆ ಮೊದಲನೇ ಸ್ಟೆಪ್ ಹತ್ಕೊಂಡೇ ಹೋಗಬೇಕು. ಮೊದಲನೇ ಸ್ಟೆಪ್ಪಲ್ಲಿ ಕಕ್ಕ ಬೇಕಾದ್ರೂ ಇರ್ಬೋದು, ಹಾವು ಬೇಕಾದ್ರೂ ಇರ್ಬೋದು, ಚೇಳು ಬೇಕಾದ್ರೂ ಇರ್ಬೋದು. ನೀನು ಅದನ್ನ ಪ್ಲ್ಯಾನ್ ಮಾಡಿ ಹತ್ತಲೇಬೇಕು. ನೀನು ಅಯ್ಯೋ ನನಗಾಗಲ್ಲ, ನಾನು ಹಿಂಗೆ ಹೋಗೋಕ್ಕಾಗಲ್ಲ ಅಂತ. ಆಮೇಲೆ 10ನೇ ಸ್ಟೆಪ್ ಹೋದ್ಮೇಲೆ ಜಾರೂ ಬೀಳ್ಬೋದು ಮಳೆ ಬಂದು. ಯು ಶುಡ್ ಬಿ ಪ್ರಿಪೇರ್ಡ್. ಸೊ ಇದೆಲ್ಲದಕ್ಕೂ ಏನು ಕಾರಣ? ನಿನ್ನ ಮೈಂಡು, ನಿನ್ನ ವಿಲ್ ಪವರ್. ನಾ ಪ್ರತಿ ಸತಿ ಕೈಲಾಸ ಮಾನಸ ಸರೋವರಕ್ಕೆ ಹೋದಾಗ್ಲೂ ಅದೇನೆ, ವಿಲ್ ಪವರ್ ಇಸ್ ಇಂಪಾರ್ಟೆಂಟ್. ನಿಮಗೆ ವಿಲ್ ಪವರ್ ಇದ್ರೇ ನೀವು ಪರಿಕ್ರಮ ಮಾಡೋಕ್ಕಾಗೋದು, ಆ ಪರಮಾತ್ಮನ ಕಾಣೋಕ್ಕಾಗೋದು, ಆ ಎನರ್ಜಿ ಜೊತೆ ಕೋಆರ್ಡಿನೇಟ್ ಮಾಡೋಕ್ಕಾಗೋದೆಲ್ಲ. ಎಲ್ಲದಕ್ಕೂ ಹಾಂ 3 ಸತಿ ಹೋಗಿದ್ದೀನಿ. ನಾನು ಮದುವೆಗೆ ಮುಂಚೆ ಪ್ರತಿ ವರ್ಷ ಹೋಗ್ತಿದ್ದೆ. ಆಮೇಲೆ ನನ್ನ ಗಂಡ, ನೀನು ಹೋಗ್ಬೇಡಮ್ಮ ಪ್ರತಿ ಸತಿ ಹೋಗೋದು, ಅವರೆಲ್ಲ ಹೆದರ್ಕೊಂತಾರೆ ಕೆಲವು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.